ಓಂ ಶಾಂತಿ. ಜೀವನ ಚಕ್ರ ಸುತ್ತುತ್ತಾ ಇದೆ. ಹಳೆ ವರ್ಷ ಹೋಗಿ ಹೊಸ ವರ್ಷ ಬರ್ತಿದೆ. ಹಿಂದಿನ ವರ್ಷದ ಅನೇಕ ಹಬ್ಬಗಳು ಮತ್ತೆ ಮತ್ತೆ ಬರ್ತಾ ಇವೆ. ಹಬ್ಬಗಳನ್ನು ಆಚರಿಸುವುದೇ ಒಂದು ಸಂತಸ. ಆದರೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬವು ನಿತ್ಯ ನೂತನ ನವಚೇತನವನ್ನು ನೀಡುವಂಥದ್ದು. ಮತ್ತೆ ಬರ್ತಾ ಇದೆ ವರ್ಷಾಂತ್ಯದಲ್ಲಿ ಮಹಾಶಿವರಾತ್ರಿ ಹಬ್ಬ. ತಮಗೆಲ್ಲ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಹಬ್ಬಗಳ ಆಚರಣೆ ಭಾರತದಷ್ಟು ವೈವಿಧ್ಯಮಯವಾಗಿ ಇನ್ನೆಲ್ಲೂ ಇರಲಿಕ್ಕಿಲ್ಲ. ವೈವಿಧ್ಯಮಯವಾಗಿಯೂ ಇದೆ, ಅರ್ಥಪೂರ್ಣವಾಗಿಯೂ ಇದೆ, ಒಂದಕ್ಕೊಂದು ಕೊಂಡಿಯಾಗಿ ಜೋಡಿಸ್ಕೊಂಡು ಇದೆ. ಹೊಸ ವರ್ಷಕ್ಕೆ ಆಚರಣೆಗೆ ಮುಂಚೆ, ಯುಗಾದಿಗೆ ಮೊದಲು ಮಹಾಶಿವರಾತ್ರಿ. ಜಗತ್ತಿನಲ್ಲಿ ಹೊಸ ಯುಗ ಆರಂಭಿಸುವುದಕ್ಕೆ ಯುಗಪುರುಷನಾದ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿ ಮನುಷ್ಯಾತ್ಮರಿಗೆ ಶಿವಯೋಗವನ್ನು ಕಲಿಸಿದ ಅತಿ ಶ್ರೇಷ್ಠವಾದ ಪರ್ವವೇ ಮಹಾಶಿವರಾತ್ರಿ. ಮನುಷ್ಯಾತ್ಮನಿಗೆ ರಾತ್ರಿ ಹಗಲಿನ ವ್ಯತ್ಯಾಸವನ್ನು ತಿಳಿಸಿದ, ಜೀವನದ ರಾತ್ರಿಯನ್ನು ಹಗಲನ್ನಾಗಿಸಿಕೊಳ್ಳುವ ಜ್ಞಾನಾಮೃತವನ್ನು ನೀಡಿದ ಅದ್ಭುತವಾದ ಸಂದರ್ಭ ಮಹಾಶಿವರಾತ್ರಿ. ರಾತ್ರಿ ಶಿವನಿಗಲ್ಲ, ನಮಗೆ. ನಾವೆಲ್ಲರೂ ಅಜ್ಞಾನದ ರಾತ್ರಿಯಲ್ಲಿ, ಅನ್ಯಾಯದ ರಾತ್ರಿಯಲ್ಲಿ, ಅಧರ್ಮದ ರಾತ್ರಿಯಲ್ಲಿ, ಅಸತ್ಯದ ರಾತ್ರಿಯಲ್ಲಿ, ಆಲಸ್ಯದ ರಾತ್ರಿಯಲ್ಲಿ ನಮ್ಮನ್ನು ನಾವು ಮರೆತು ಹೋದಾಗ ಪುನಃ ನಮ್ಮನ್ನೇ ಎಬ್ಬಿಸಿ ಜಾಗೃತರನ್ನಾಗಿ ಮಾಡಿ ಜಗತ್ತನ್ನೇ ಹಗಲನ್ನಾಗಿಸುವುದಕ್ಕಾಗಿ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿದ ಮಹಾನ್ ಪರ್ವವೇ ಮಹಾಶಿವರಾತ್ರಿ. ಜಗವೆಲ್ಲ ಮಲಗಿರಲು ಅವನೊಬ್ಬ ಎದ್ದ ಎನ್ನುವ ಕವಿನುಡಿಯಂತೆ ಇಡೀ ಜಗತ್ತು ಅಜ್ಞಾನದ ವಶವಾಗಿದ್ದಾಗ ಎಂದೂ ಮಲಗದ ಪರಮಾತ್ಮ, ಜೋ ಸೋತಾ ನಹಿ ಖಾತಾ ನಹಿ, ಅಂತಹ ಪರಮಾತ್ಮ ಈ ಜಗತ್ತಿಗೆ ಮಾನವಾತ್ಮರ ಕಲ್ಯಾಣಕ್ಕಾಗಿ ಮನುಷ್ಯ ಶರೀರದಲ್ಲಿ ಅವತರಿಸಿದ ಅದ್ಭುತವಾದ ಘಳಿಗೆಯೇ ಮಹಾಶಿವರಾತ್ರಿ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ಎನ್ನುವ ಕವಿವಾಣಿಯಂತೆ, ಶ್ರೀಮದ್ ಭಗವದ್ಗೀತೆಯ ವಚನದಂತೆ, ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ, ಮನುಷ್ಯ ಶರೀರದಲ್ಲಿ ಅವತರಿಸಿದ ನನ್ನನ್ನು ಮೂಢಮತಿ ಮಾನವರು ಗುರುತಿಸೋದಿಲ್ಲ. ಮೂಢಮತಿಗೆ ಸನ್ಮತಿಯನ್ನು ಕೊಡುವುದಕ್ಕಾಗಿ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿದ ಆ ಮಹಾನ್ ಪರ್ವವೇ ಮಹಾಶಿವರಾತ್ರಿ. ಯಾರು ಈ ಶಿವ? ಯಾರು ಅಶಿವನಲ್ಲವೋ ಅವನು ಶಿವ. ಯಾರು ಅಕಲ್ಯಾಣ ಮಾಡುವುದೇ ಇಲ್ಲವೋ ಅವನು ಕಲ್ಯಾಣಕಾರಿಯಾದ ಶಿವ. ಯಾರು ಸದಾ ಸುಂದರನೋ ಅವನು ಶಿವ. ಯಾರನ್ನ ಸತ್ಯಂ ಶಿವಂ ಸುಂದರಂ ಅಂತ ಗಾಯನ ಮಾಡಲಾಗಿದೆ. ಯಾರನ್ನ ಪರಮಾತ್ಮ ಜ್ಯೋತಿಸ್ವರೂಪ ಅಂತ ಗಾಯನ ಮಾಡಲಾಗಿದೆ. ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳ ಕಲ್ಪನೆ ಇದೆ, ಪೂಜೆ ನಡೀತಾ ಇದೆ. ಆ 12 ಜ್ಯೋತಿರ್ಲಿಂಗಗಳೆಲ್ಲವೂ ಮೇಲಿನಿಂದ ಪರಮಾತ್ಮ ಜ್ಯೋತಿ ಸ್ವರೂಪದಲ್ಲಿ ಅವತರಿಸಿದ ಎನ್ನುವ ಕಥೆಗಳನ್ನೊಳಗೊಂಡಿದೆ. ಜಗತ್ತಿನಲ್ಲಿ ಅಧರ್ಮ ಹೆಚ್ಚಿಗೆಯಾದಾಗ ಜ್ಯೋತಿ ರೂಪನಾದ ಪರಮಾತ್ಮ ಪ್ರಕಟವಾದ ಅಸುರರ ನಾಶಕ್ಕಾಗಿ ಎನ್ನುವಂತಹ ಸ್ಥಳ ಪುರಾಣಗಳು ಕಾಣಸಿಗ್ತವೆ. ಆದ್ದರಿಂದ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ, ಪರಮೇಶ್ವರ ಅಂತ ಯಾರನ್ನು ಹೇಳಲಾಗುತ್ತೆ, ಅವನು ಈ ಜಗತ್ತಿಗೆ ಅವತರಿಸಿದ ಮಹಾನ್ ಪರ್ವವೇ ಮಹಾಶಿವರಾತ್ರಿ. ಅದಕ್ಕಾಗಿಯೇ ಶಿವರಾತ್ರಿ ಪರ್ವದಂದು ಶಿವಲಿಂಗದ ಮೇಲೆ ಒಂದು ಸುಂದರವಾದ ಮುಖವಾಡವನ್ನು ಇಟ್ಟು ಪೂಜೆ ಮಾಡುವ ಸಂಪ್ರದಾಯವನ್ನು ನಾವು ಕಾಣ್ತೇವೆ. ಪರಮಾತ್ಮ ಈ ಜಗತ್ತಿಗೆ ಕೇವಲ ಜ್ಯೋತಿ ಆಕಾರದಲ್ಲಿ ಬರಲಿಲ್ಲ, ಒಂದು ಮನುಷ್ಯ ಶರೀರವನ್ನು ಆಧಾರವನ್ನಾಗಿ ತೆಗೆದುಕೊಂಡು ಬಂದ ಎನ್ನುವ ಸಂದೇಶವನ್ನು ತಿಳಿಸಲಾಗ್ತಾ ಇದೆ ಈ ಮೂಲಕ. ಪರಮಾತ್ಮ ಈ ಜಗತ್ತಿಗೆ ಬಂದು
ಮನುಷ್ಯಾತ್ಮರನ್ನು ಆವರಿಸಿದ ಕತ್ತಲೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆನ್ನುವ ಕತ್ತಲೆಯನ್ನು ದೂರ ಮಾಡುವುದಕ್ಕಾಗಿ ಜ್ಞಾನದ ಬೆಳಕನ್ನು ನೀಡ್ತಾನೆ. ಆ ಜ್ಞಾನದ ಬೆಳಕಿನ ಮೂಲಕ ಅಜ್ಞಾನದ ಪೊರೆ ಏನು ಮನುಷ್ಯನ ಕಣ್ಣಿಗೆ ಕಟ್ಟಿದೆ, ಸ್ಥೂಲ ಅಲ್ಲ, ಜ್ಞಾನದ ಕಣ್ಣಿಗೆ ಕಟ್ಟಿರುವ ಈ ಪೊರೆಯನ್ನು ತೊಲಗಿಸಿ ಪುನಃ ಮನುಷ್ಯಾತ್ಮನನ್ನು ಬೆಳಕಿನತ್ತ ಕರೆದುಕೊಂಡು ಹೋಗುವಂತಹ ಪರ್ವವೇ ಮಹಾಶಿವರಾತ್ರಿ. ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ್ದಾನೆ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಣ ಕಲಿಸಿಕೊಡ್ತಾ ಇದ್ದಾನೆ. ಆ ಪರಮಾತ್ಮನನ್ನು ನೋಡುವುದಕ್ಕೆ ಉಪವಾಸ ಮಾಡಬೇಕು, ಜಾಗರಣೆ ಮಾಡಬೇಕು. ಆದರೆ ಭಕ್ತರು ಏನು, ಒಂದು ರಾತ್ರಿ ನಿದ್ದೆಗೆಟ್ಟು ಇಡೀ ದಿನವೆಲ್ಲ ಉಪವಾಸ ಮಾಡ್ತಾರೆ. ಅದರಿಂದ ಮನಃಶಾಂತಿ ತೃಪ್ತಿ ಸಿಗಬಹುದೇನೋ, ಆದರೆ ಪರಮಾತ್ಮ ಪ್ರಾಪ್ತಿಯಾಗಬೇಕಾದರೆ ಉಪವಿಷ್ಟತಿ ಬುದ್ಧಿಯನ್ನು ಭಗವಂತನ ಹತ್ತಿರ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಜಾಗೃತರಾಗಿರುವ ಜಾಗರಣೆಯನ್ನು ಮಾಡಬೇಕು. ದುಷ್ಟ ಸಂಘದಿಂದ, ಕೆಟ್ಟ ಸಂಘದಿಂದ, ವ್ಯರ್ಥ ಸಂಘದಿಂದ ಜಾಗೃತರಾಗಿರಬೇಕು. ವ್ಯರ್ಥ ವಿಚಾರಗಳು, ಆಚಾರಗಳಿಂದ ಜಾಗೃತರಾಗಿರಬೇಕು. ಇವತ್ತಿನ ಜಗತ್ತಿನಲ್ಲಿ ಹೆಚ್ಚೆಚ್ಚು ಜಾಗೃತರಾಗಬೇಕಾಗಿರೋದು ಡಿಜಿಟಲ್ ಮೀಡಿಯಾದಿಂದ. ಎಷ್ಟೆಷ್ಟು ನಾವಿವೆಲ್ಲವುಗಳಿಂದ ಜಾಗೃತರಾಗಿ ಅಭಿಮಾನ ಮುಕ್ತರಾಗಿ ಹೋಗ್ತೇವೆಯೋ ಆಗ ಪರಮಾತ್ಮನನ್ನು, ಈ ಜಗತ್ತಿಗೆ ಅವತರಿಸಿರುವ ಪರಮಾತ್ಮನ ದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ, ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಇದು ಪರಮಾತ್ಮನ ಅವತರಣೆಯ ಸಮಯ, ಸೃಷ್ಟಿ ನಾಟಕದ ಸಂಗಮಯುಗದ ಸಮಯ. ಪರಮಾತ್ಮ ಹೇಳಿರುವ ಹಾಗೆ ಧರ್ಮಗ್ಲಾನಿಯ ಸಮಯದಲ್ಲಿ ನಾನು ಅವತರಿಸ್ತೇನೆ ಅಂತ. ನಿಜವಾಗಿಯೂ ಇದು ಧರ್ಮಗ್ಲಾನಿಯ ಸಮಯ. ಆತ್ಮಧರ್ಮದ ಗ್ಲಾನಿಯಾಗಿದೆ. ಯಾರಿಗೂ ಶಾಂತಿ ಇಲ್ಲ, ಎಲ್ಲಿಯೂ ಸಮಾಧಾನವಿಲ್ಲ, ಯಾರಲ್ಲಿಯೂ ಸಹ ಆತ್ಮತೃಪ್ತಿ ಇಲ್ಲ. ಪವಿತ್ರತೆಯಂತೂ ಹೇಳ ಹೆಸರಿಲ್ಲದ ಹಾಗೆ ಅಳಿಸಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಪುನಃ ಪರಮಾತ್ಮನ ದರ್ಶನ ಮಾಡುವುದಕ್ಕಾಗಿ, ಅವನನ್ನು ತಿಳಿದುಕೊಳ್ಳುವುದಕ್ಕಾಗಿ ಅತಿ ಅವಶ್ಯಕವಾಗಿ ನಾವೆಲ್ಲರೂ ಸಹ ಪರಮಾತ್ಮ ಕೊಡುವ ಸಂದೇಶವನ್ನು ತಿಳಿದುಕೊಳ್ಬೇಕಾಗಿದೆ. ಹೇಳ್ತಾರೆ, ರಾತ್ರಿಯೆಲ್ಲ ಬೇಡ ಮರದ ಮೇಲೆ ಕೂತ್ಕೊಂಡು ಬಿಲ್ವಪತ್ರೆಯನ್ನು ತರಿದು ಹಾಕಿದ್ದರಿಂದ ಪರಮಾತ್ಮ ದರ್ಶನವಾಯಿತು ಅಂತ. ಕೇವಲ ಸ್ಥೂಲ ಬಿಲ್ವಪತ್ರೆಗಳನ್ನು ಹರಿದು ಶಿವಲಿಂಗದ ಮೇಲೆ ಹಾಕುವುದರಿಂದ ಪರಮಾತ್ಮ ದರ್ಶನ ಆಗುವಂತಿದ್ದರೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ರು. ನಿಜವಾಗಿಯೂ ತ್ರಿಕರಣ ಶುದ್ಧಿಯಿಂದ ಬಿಲ್ವಪತ್ರೆ ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಿಂದ ಪರಮಾತ್ಮನನ್ನು ನೆನಪು ಮಾಡುವುದಕ್ಕೆ ಪ್ರೇರೇಪಿಸ್ತದೆ. ಮನಸ್ಸು, ಮಾತು, ಕರ್ಮಗಳಿಂದ ಶುದ್ಧರಾಗಿರಿ ಎನ್ನುವುದನ್ನು ತ್ರಿದಳ ಬಿಲ್ವಪತ್ರೆ ಹೇಳ್ತದೆ. ಅದರ ಜೊತೆಗೆ 3 ಕಾಲಗಳನ್ನು ನೆನಪಿಟ್ಕೊಂಡು ಇವತ್ತು ನಾವು ಮಾಡಿದ ಕರ್ಮ ಹಿಂದಿನ ಕರ್ಮವನ್ನು ಕಳೀತದೆ ಅಥವಾ ಬೆಳೆಸ್ತದೆ, ಹಾಗೆ ಮುಂದಿನ ಭವಿಷ್ಯತ್ತಿಗೂ ಅದು ಆಧಾರ ಎನ್ನುವುದನ್ನು ಶಿವನಿಗೆ ತೋರಿಸುವ ತ್ರಿಶೂಲ ಪ್ರತಿಪಾದಿಸ್ತದೆ. ಅದರ ಜೊತೆಗೆ ಶಿವನಿಗೆ ಒಂದು ತ್ರಿಪುಂಡವನ್ನು ಹಚ್ಚುತ್ತಾರೆ, 3 ವೇಳೆಯ ಭಸ್ಮವನ್ನು. ಮನುಷ್ಯ ತ್ರಿಕಾಲದರ್ಶಿಯಾಗಿರಬೇಕು ಎನ್ನುವುದನ್ನು ಇದು ನಮಗೆ ಸೂಚಿಸ್ತದೆ. ಜೊತೆಗೆ ಪರಮಾತ್ಮ ನಮ್ಮನ್ನೆಲ್ಲ ಈ ಜಗತ್ತಿಗೆ ಬಂದು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ನಮ್ಮ ಮನೆ 3 ಲೋಕಗಳ ದರ್ಶನವನ್ನು ಇದು ಮಾಡಿಸ್ತದೆ. ಇದು ಸಾಕಾರ ಲೋಕ, ಮೇಲೊಂದಿದೆ ಸೂಕ್ಷ್ಮ ಲೋಕ, ಅದರ ಆಚೆಗೆ ಗುರುತ್ವಾಕರ್ಷಣ ವಲಯವನ್ನು ದಾಟಿ ಇದೆ ಪರಮಧಾಮ ಎನ್ನುವ ಸತ್ಯ ಜ್ಞಾನವನ್ನು ತಿಳಿಸ್ತದೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವುದಕ್ಕೆ ನಮಗೆ ಶಿವರಾತ್ರಿ ಪ್ರೇರಣೆಯನ್ನು ಕೊಡುತ್ತೆ. ತಾ ಮಾಡಿದ ಕರ್ಮ ಬಲವಂತವಾಗಿರಲು ಯಾರೇನು ಮಾಡುವುದಕ್ಕೆ ಸಾಧ್ಯ? ಅದರಿಂದ ಕರ್ಮಶ್ರೇಷ್ಠರಾಗುವಂತಹ ಶಿಕ್ಷಣವನ್ನು ಅಥವಾ ಜ್ಞಾನವನ್ನು ಈ ಸಂದರ್ಭದಲ್ಲಿ ಶಿವರಾತ್ರಿ ಎಂದು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ ಅಲ್ವಾ? ಪರಮಾತ್ಮ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ನಮ್ಮ ಜೀವನವನ್ನೇ ಶಿವನಿಗೆ ಅರ್ಪಣೆ ಮಾಡಬೇಕಾಗಿದೆ. ಹಾಲು, ಜೇನುತುಪ್ಪ, ಎಳನೀರು, ಚಂದನ ಇವೆಲ್ಲವನ್ನು ಆ ದಿನ ಅಭಿಷೇಕ ಮಾಡಲಾಗ್ತದೆ. ಶ್ರೀಗಂಧದ ಅಭಿಷೇಕ ಮಾಡಲಾಗ್ತದೆ.
ಮನುಷ್ಯ ತನ್ನ ಜೀವನವನ್ನು ಸ್ವಚ್ಛ ಮಾಡಿಕೊಂಡು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಅದಕ್ಕಿಂತ ದೊಡ್ಡ ಅಭಿಷೇಕ ಬೇರೆ ಯಾವುದೂ ಇಲ್ಲ. ಸ್ಥೂಲ ಲಿಂಗದ ಜೊತೆಗೆ ಅಲ್ವಾ, ಹೇಗೆ ಹೇಳ್ತಾರೆ, ಅಂಗೈ ಲಿಂಗ ಇರಬಹುದು ಅಥವಾ ಸ್ಥಾವರ ಲಿಂಗ ಅರಿವಿಗಾಗಿ ಕೊಟ್ಟ ಕುರುಹು. ಅದರಿಂದ ನಮ್ಮಲ್ಲಿ ಅರಿವನ್ನು ಮೂಡಿಸಿಕೊಳ್ಳುವುದಕ್ಕಾಗಿ ಆ ಕುರುಹಿನ ಮೂಲಕ ಅರಿವನ್ನು ಹೆಚ್ಚಿಸಿಕೊಳ್ಳೋಣ ವಿನಃ ಕುರುಹನೇ ಹಿಡಿದು ಜಡತ್ವದೆಡೆಗೆ ಸಾಗುವುದು ಬೇಡ ಎನ್ನುವ ಸಂದೇಶವನ್ನು ಮಹಾಶಿವರಾತ್ರಿ ನಮಗೆ ಕೊಡ್ತದೆ. ಆದ್ದರಿಂದ ಜಗತ್ತಿನ ಒಡೆಯನಾದ ಪರಶಿವ ಪರಮಾತ್ಮ, ತ್ರಿಮೂರ್ತಿ ರಚಯಿತನಾದ ಪರಮಾತ್ಮ, ಬ್ರಹ್ಮ ವಿಷ್ಣು ಶಂಕರರಿಗೂ ಮಾಲೀಕನಾದಂತಹ ಪರಮೇಶ್ವರ ಈ ಜಗತ್ತಿಗೆ ಅವತರಿಸಿದ್ದಾನೆ. ಅವನ ಅವತರಣೆಯನ್ನು ತಿಳಿದುಕೊಂಡು ನಾವೆಲ್ಲರೂ ಸಹ ಅರ್ಥಪೂರ್ಣವಾದ ಶಿವರಾತ್ರಿಯನ್ನು ಆಚರಿಸೋಣ. ನಮ್ಮ ಜೀವನದ ರಾತ್ರಿಯನ್ನು, ಕತ್ತಲೆಯನ್ನು ಹೋಗಲಾಡಿಸಿಕೊಳ್ಳೋಣ. ಬೆಳಕಿನತ್ತ ಸಾಗೋಣ. ಬೆಳಕಿನತ್ತ ಸಾಗಿದಾಗ ಕರ್ಮಶ್ರೇಷ್ಠರು ಧರ್ಮಶ್ರೇಷ್ಠರು ಆಗಿ ಜೀವನ ಶ್ರೇಷ್ಠ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದು ಬಹಳ ಮುಖ್ಯ. ಅದಕ್ಕಾಗಿ ಆತ್ಮವಿಶ್ವಾಸ ಹಾಗೂ ಶಿವಯೋಗವನ್ನು ಅಭ್ಯಾಸ ಮಾಡೋಣ. ಶಿವರಾತ್ರಿಯಂದು ಶಿವಯೋಗಕ್ಕೆ ಬಹಳ ಮಹತ್ವ ಇದೆ. ಹೌದು ಆತ್ಮೀಯರೇ, ಶಿವನ ಜೊತೆಗೆ ಯೋಗವನ್ನು ಪಡೆದುಕೊಳ್ಳುವ ಭಾಗ್ಯ ಶಿವ ಅವತರಿಸಿದಾಗ ಮಾತ್ರ ಸಾಧ್ಯ. ಆದ್ದರಿಂದ ಪರಶಿವನಾದ ಪರಮಾತ್ಮ ಈ ಜಗತ್ತಿಗೆ ಅವತರಿಸುವ ಈ ಸಂದರ್ಭದಲ್ಲಿ ಅವನ ಜೊತೆಗೆ ಬುದ್ಧಿಯೋಗವನ್ನು ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಶಿವನಿಗೆ ಪ್ರಿಯರಾಗೋಣ, ಚಿಂತಾಮಣಿಗಳಾಗೋಣ, ಪರಮಾತ್ಮನ ಹೃದಯದಲ್ಲಿ ಸ್ಥಾನವನ್ನು ಪಡೆಯೋಣ. ಅದಕ್ಕಾಗಿ ಈ ವರ್ಷದ ಮಹಾಶಿವರಾತ್ರಿ ನಮ್ಮೆಲ್ಲರ ಜೀವನದ ಎಲ್ಲ ರೀತಿಯ ಕತ್ತಲೆಗಳನ್ನು ಹೋಗಲಾಡಿಸಿ ನಮಗೆ ಜ್ಞಾನದ ಬೆಳಕಿನಲ್ಲಿ ಜೀವನವನ್ನು ಸಫಲಗೊಳಿಸಿಕೊಳ್ಳುವ ಶಕ್ತಿಯನ್ನು ನೀಡಲಿ ಎನ್ನುವ ಸದಾಶಯಗಳೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು.